ಸಾತ್ವಿಕ ಧರ್ಮಾತ್ಮರೇ, ಇಂದು ರಾಹುಕಾಲದ ವಿಷಯವಾಗಿ ಒಂದಷ್ಟು ಚಿಂತನೆಯನ್ನು ಮಾಡೋಣ. ರಾಹುಕಾಲ ಅಂದರೆ ಏನು ಅನ್ನೋ ಪ್ರಶ್ನೆ ಬರ್ತದೆ. ನವಗ್ರಹಗಳಲ್ಲಿ ರಾಹುಗ್ರಹವು ಒಂದು. ರಾಹುಗ್ರಹದ ಸಂಚಾರವನ್ನು, ಕ್ರೂರ ಸಂಚಾರವನ್ನು ರಾಹುಕಾಲ ಅಂತ ಕರೀತಾ ಇದ್ದಾರೆ. ಪ್ರತಿನಿತ್ಯದಲ್ಲಿ 1.5 ಗಂಟೆ ರಾಹುಕಾಲ ಇರುತ್ತೆ. ಆನಂತರದಲ್ಲಿ ರಾಹುಕಾಲವನ್ನು ನಾವು ಯಾವುದಕ್ಕೆ ಗಣನೆಗೆ ತಗೋಬೇಕು, ಯಾವುದಕ್ಕೆ ತಗೋಬಾರ್ದು ಅನ್ನುವಂಥ ಚಿಂತನೆ ಬರುತ್ತೆ. ಸಿದ್ಧಾಂತಗಳು ಹೇಳುವಂತೆ ರಾಹುಕಾಲವನ್ನು ಕೇವಲ ನೀವು ಪ್ರಯಾಣಕ್ಕೆ ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಯಾವುದಕ್ಕೆ ತಗೋಬಾರ್ದು ಅಂತ ಕೇಳಿದರೆ, ಮಂದಿರ ಉದ್ಘಾಟನೆ, ನಂತರ ದೇವತಾ ಪ್ರತಿಷ್ಠಾಪನೆ ಹಾಗೂ ಕಲಶಾರೋಹಣ, ಆನಂತರ ಜನನ ಕಾಲ, ನಾಮಕರಣ, ಅನ್ನಪ್ರಾಶನ, ಚೌಲ ಪ್ರಯೋಗ, ಅಕ್ಷರಾಭ್ಯಾಸ, ದೀಕ್ಷಾ ಸಂಸ್ಕಾರ ವಿಧಾನ, ಅನಂತರ ವಿವಾಹ ಮುಹೂರ್ತ ಕಾರ್ಯ, ಆನಂತರ ಭೂಮಿ ಕ್ರಯ ವಿಕ್ರಯ, ಆನಂತರ ಭೂಮಿ ತೋಟ ಸಾಗುವಳಿ ಮಾಡುವಂಥದ್ದು, ಆನಂತರ ಭೂಮಿಯ ಪೂಜೆ, ಗೃಹ ಪ್ರವೇಶ, ನಂತರ ಮರಣ, ಇತರೆ ಕಾರ್ಯಗಳಿಗೆ ಈ ರಾಹುಕಾಲವನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆನಂತರ ಜನನ ಕಾಲದಲ್ಲಿ ಏನಾದರೂ ರಾಹುಕಾಲ ಇತ್ತು ಅಂತ ಕೇಳಿದರೆ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಮಗು ಜನನ ಆಗಿದೆ, ಆ ಸಮಯದಲ್ಲಿ ರಾಹುಕಾಲ ಇದೆ, ಅದು ದೋಷವೋ ಅಥವಾ ಶುಭವೋ ಅಂತ ಕೇಳಿದರೆ ಅದು ದೋಷವಾಗಿ ನೋಡುವಂಥದ್ದೇನಿಲ್ಲ. ಯಾಕೆ ಅಂತ ಕೇಳಿದರೆ, ಜನನಕ್ಕೆ ಕೇವಲ ನಕ್ಷತ್ರ, ಆನಂತರದಲ್ಲಿ ರಾಶಿ ಮತ್ತು ಜನ್ಮ ಲಗ್ನ ಇವುಗಳು ಗಣನೆಗೆ ತಗೊಳ್ಳಿಕ್ಕೆ ಅವಶ್ಯಕತೆ ಇರುತ್ತೆ. ಇವುಗಳ ಮೇಲೆ ಆ ಭವಿಷ್ಯತ್ತು ನಿರ್ಣಯ ಆಗತ್ತೆ. ಆನಂತರದಲ್ಲಿ ಜನ್ಮ ನಕ್ಷತ್ರದ ಪ್ರಕಾರವಾಗಿಯೇ ನಾವು ಮಗುವಿಗೆ ನಾಮಕರಣ ಮಾಡಬೇಕೋ ಅಥವಾ ಪ್ರೀತಿ ನಾಮವನ್ನು ಕರೀಲಿಕ್ಕೆ ಸಾಧ್ಯ ಆಯಿತೋ ಅಂತ ಕೇಳಿದರೆ, ಜನ್ಮ ನಕ್ಷತ್ರದ ಪ್ರಕಾರವಾಗಿ ಮಗುವಿಗೆ ನಾಮಕರಣ ಮಾಡತಕ್ಕಂಥದ್ದು ಒಳ್ಳೆಯ ಮಾರ್ಗ. ಅಕಸ್ಮಾತ್ ಜನ್ಮ ನಕ್ಷತ್ರದ ಪ್ರಕಾರ ಹೆಸರನ್ನು ಇಡಲಿಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದರೆ ನಾಮಕರಣ ಪ್ರೀತಿ ನಾಮವನ್ನು ಕರೀಲಿಕ್ಕೆ ಬರುತ್ತೆ. ಆದರೆ ಜನ್ಮ ನಕ್ಷತ್ರ ಮತ್ತು ನಾಮ ನಕ್ಷತ್ರಗಳು ಅವು ಒಳ್ಳೆಯ ನಕ್ಷತ್ರಗಳಾಗಿರಬೇಕು. ಅವು ಎರಡೂ ಕೂಡ ಮಿತ್ರತ್ವ ನಕ್ಷತ್ರಗಳಾಗಿರಬೇಕು, ಮಿತ್ರ ರಾಶಿಗಳಾಗಿರಬೇಕು. ಹಾಗಿದ್ದಾಗ ಮಾತ್ರ ಅದು ಒಳಿತಾಗತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಈಗ ಮಗು ರಾತ್ರಿ 1 ಗಂಟೆಗೆ ಜನನ ಆಗಿದೆ, ಅದನ್ನು ಯಾವ ದಿನಕ್ಕೆ ನಾವು ಯಾವ ದಿನವಾಗಿ ಗಣನೆಗೆ ತಗೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಒಂದು 7ನೇ ತಾರೀಕಿಗೆ ಮಗು ಜನನ ಆಗಿದೆ ಮಧ್ಯರಾತ್ರಿ 1 ಗಂಟೆಗೆ ಅಂತ ಕೇಳಿದರೆ ಅದು 7ನೇ ತಾರೀಕು ಅಂತ ನೀವು ಗಣನೆ ತಗೋಬೇಕು. ಯಾಕೆ ಅಂತ ಕೇಳಿದರೆ, ಸೂರ್ಯ ಉದಯದವರೆಗೂ ಒಂದು ದಿನ ಅಂತ ನಮ್ಮ ಸೂರ್ಯ ಸಿದ್ಧಾಂತ ಶಾಸ್ತ್ರ ಹೇಳಿಕೊಂಡು ಬಂದಿದೆ. ಇಂಗ್ಲಿಷ್ ಪದ್ಧತಿಯ ಪ್ರಕಾರ ರಾತ್ರಿ 12 ಗಂಟೆಗೆ ದಿನ ಬದಲಾಗತ್ತೆ. ಅದು ನಮ್ಮ ಸೂರ್ಯ ಸಿದ್ಧಾಂತದ ನಿಯಮ ಒಂದಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಸೂರ್ಯ ಉದಯದವರೆಗೂ ಒಂದು ದಿನ ಅಂತ ನಾವು ಗಣನೆಗೆ ತಗೋಬೇಕಾಗತ್ತೆ. ಆನಂತರದಲ್ಲಿ ವಿವಾಹದ ವಿಷಯ ಬರ್ತದೆ. ವಿವಾಹ ಕಾರ್ಯವನ್ನು ಮಾಡುವಾಗ ರಾಹುಕಾಲವನ್ನು ಗಣನೆಗೆ ತಗೋಬಹುದಾ ಅಂತ ಬರುತ್ತೆ. ಹಾಗೆ ಅದಕ್ಕೇನು ಸಂಬಂಧ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ವಿವಾಹ ಮುಹೂರ್ತವನ್ನು ನಿರ್ಣಯ ಮಾಡುವಾಗ ಶಾಸ್ತ್ರಿಗಳು ಅದಕ್ಕೆ 21 ಮಹಾದೋಷಗಳು ಅಂತ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಪಂಚಾಂಗ ಶುದ್ಧಿ ಅಂತ ನಕ್ಷತ್ರ, ತಿಥಿ, ಯೋಗ, ಕರ್ಣ, ವಾರ ಇವೆಲ್ಲವೂ ಪಂಚಾಂಗಗಳಂತ ಕರೀತಾ ಇದ್ದಾರೆ. ಇವುಗಳು ಪವಿತ್ರವಾಗಿರಬೇಕು, ಶ್ರೇಷ್ಠವಾಗಿರಬೇಕು. ಅವುಗಳನ್ನು ಗಣನೆಗೆ ತಗೊಳ್ಳಿಕ್ಕಾಗತ್ತೆ. ಆನಂತರದಲ್ಲಿ ಆ ಮುಹೂರ್ತ, ವಿವಾಹ ಮುಹೂರ್ತದ ಸಮಯದಲ್ಲಿ ಲಗ್ನಾಧಿಪತಿ, ಆನಂತರ ನವಾಂಶಾಧಿಪತಿಗಳು ಬಹಳ ಮುಖ್ಯ. ಆ ವಿವಾಹ ಮುಹೂರ್ತದಲ್ಲಿ ಚತುರ್ಥ ಸ್ಥಾನದಲ್ಲಿ ಶುಭಗ್ರಹಗಳು, ಕೇಂದ್ರ ಸ್ಥಾನದಲ್ಲಿ ಶುಭಗ್ರಹಗಳಿರುವಂಥದ್ದು ಅತಿ ಉತ್ತಮ ಅಂತ ಕರೀತಾ ಇದ್ದಾರೆ. ಸಪ್ತಮ ಶುದ್ಧಿ ಇರಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಆನಂತರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಮಂಗಳ ಇರಬಾರ್ದು, ಆನಂತರದಲ್ಲಿ ಷಷ್ಠ ಸ್ಥಾನದಲ್ಲಿ ಶುಕ್ರನಿರಬಾರ್ದು, ನವಮ ಮತ್ತು ದ್ವಾದಶ ಸ್ಥಾನದಲ್ಲಿ ಚಂದ್ರನಿರಬಾರ್ದು ಅನ್ನುವಂಥ ಅನೇಕ ನಿಯಮಗಳಿದ್ದಾವೆ. ಆ ಎಲ್ಲ ನಿಯಮಗಳನ್ನು ಹೊರತುಪಡಿಸಿ ವಿವಾಹ ಮುಹೂರ್ತವನ್ನು ನಿರ್ಣಯ ಮಾಡಲಾಗತ್ತೆ. ಆನಂತರದಲ್ಲಿ ನೀವು ಏನು ಮಾಡ್ತೀರಿ ಅಂದರೆ, ಕೆಲವಷ್ಟು ಕ್ಯಾಲೆಂಡರ್ಗಳಲ್ಲಿ ನೋಡಿ ಆ ಮುಹೂರ್ತವನ್ನು ಇಟ್ಕೊಡ್ರಿ ಅಂತ ಕೆಲವರು ಬರ್ತೀರಿ. ಆದರೆ ಆ ವಧುವರರ ಜನ್ಮ ನಕ್ಷತ್ರ, ಜನ್ಮ ರಾಶಿ, ಜನ್ಮ ಸಮಯಕ್ಕನುಸಾರವಾಗಿ ಆ ಮುಹೂರ್ತವನ್ನು ಇಡುವಂಥ
ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಕೆಲವರು ಚೌಟ್ರಿ ಯಾವತ್ತು ಖಾಲಿ ಇರುತ್ತಲ್ಲ ಆವತ್ತು ಮುಹೂರ್ತವನ್ನು ಬೇಡಿ ಬರ್ತೀರಿ. ಹಾಗೆ ಯೋಗಗಳು ಕೂಡಿ ಬರದೇ ಇದ್ದರೆ ಆ ಥರ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡ್ತಾ, ಅದರ ಜೊತೆಯಲ್ಲಿ ಮತ್ತೆ ಮಹತ್ವದ ವಿಷಯ ಯಾವುದು ಅಂತ ಕೇಳಿದರೆ, ಈಗ ಗೃಹ ಪ್ರವೇಶ ಆಗಿರಬಹುದು. ಈಗ ಮೊದಲೇ ನಾವು ಉದಾಹರಣೆ ಕೊಟ್ಟಂತೆ ಯಾವುದೇ ಪ್ರಕಾರ ಯೋಗವನ್ನು ನೋಡುವಾಗ, ಯಾವುದೇ ಪ್ರಕಾರ ನಾವು ಮುಹೂರ್ತವನ್ನು ತೆಗೆಯುವಾಗ ಆ ಎಲ್ಲ ಯೋಗಗಳನ್ನು ನೋಡಿ ಗ್ರಹ ನಿರ್ಣಯ ಆಗಿರುತ್ತೆ, ಆ ಮುಹೂರ್ತ ನಿರ್ಣಯ ಆಗಿರುತ್ತೆ. ಉದಾಹರಣೆಗೆ ಹೇಳ್ತಾರೆ, ಕೇಂದ್ರ ಸ್ಥಾನದಲ್ಲಿ ಏನಾದರೂ ಶುಭ ಅಥವಾ ಸ್ವಕ್ಷೇತ್ರಗತನಾಗಿ ಬೃಹಸ್ಪತಿ ಅಂದರೆ ಗುರುಗ್ರಹ ಇದ್ದರೆ ಆ ಮುಹೂರ್ತದಲ್ಲಿ ಬರುವಂಥ 1,00,000 ದೋಷಗಳನ್ನು ದೂರ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆನಂತರದಲ್ಲಿ ಅಲ್ಲಿ ಏನಾದರೂ ಶುಕ್ರನು ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿದ್ದ ಅಂತ ಕೇಳಿದರೆ 10,000 ದೋಷಗಳನ್ನು ದೂರ ಮಾಡ್ತಾನೆ ಅಂತ ಹೇಳುತ್ತೆ. ಬುಧ ಏನಾದರೂ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ ಸ್ವಕ್ಷೇತ್ರ ಮಿತ್ರಕ್ಷೇತ್ರಗತನಾಗಿದ್ದ ಅಂತ ಕೇಳಿದರೆ 5,000 ದೋಷಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಪ್ರಬಲವಾಗಿರ್ತಕ್ಕಂಥ ಮುಹೂರ್ತವಿದ್ದಾಗ ಆ ಏನಾದರೂ ರಾಹುಕಾಲ ಆಗಿರ್ಬೋದು, ಸಣ್ಣ ಪುಟ್ಟ ದೋಷಗಳು ಅದಕ್ಕೆ ಸಂಬಂಧ ಬರೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಾವೆಲ್ಲ ಅರ್ಥೈಸಿಕೊಳ್ಳಬೇಕಾಗಿದೆ. ಅದರ ಜೊತೆಯಲ್ಲಿ ಇನ್ನು ಮರಣ ಆಗತ್ತೆ. ಕೆಲವಷ್ಟು ವ್ಯಕ್ತಿಗಳ ಮರಣ ಆದಾಗ ಮೃತ್ಯುವಿನ ಕಾಲದಲ್ಲಿ ರಾಹುಕಾಲವನ್ನು ಗಣನೆಗೆ ತಗೋಬೋದಾ ಅಂತ ತಾವು ವಿಚಾರ ಮಾಡುವಂಥದ್ದು. ಮರಣಕ್ಕೆ ಸಂಬಂಧ ಬರೋದಿಲ್ಲ. ಕೆಲವು ಕಡೆಗೆ ನಾವು ಗಮನಿಸ್ತೇವೆ, ಈಗ ಮರಣ ಆಗಿದೆ, ಮರಣ ಆದ ಸಮಯದಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಸಮಯದಲ್ಲಿ ರಾಹುಕಾಲ ಬಂದಿದೆ, ಇದು ತೊಗೊಂಡು ಹೋಗೋದು ಬೇಡ ಅಂತ ಕೆಲವರು ಹೇಳುವಂಥದ್ದು. ರಾಹುಕಾಲ ಬಂದಿದೆ, ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದು ಬೇಡ ಅಂತ ಕೆಲವರು ಹೇಳ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಅದು ಸರಿ ಮಾರ್ಗ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ರಾತ್ರಿ 1 ಗಂಟೆಗೆ ಏನಾದರೂ ಲಿಂಗೈಕ್ಯರಾಗಿರ್ತಾರೆ, ಆವಾಗ ನಾವು ಯಾವ ದಿನವಾಗಿ ನೋಡಬೇಕು ಅಂತ ಕೇಳಿದರೆ, ನಾವು ಮೊದಲೇ ಹೇಳಿದಂತೆ ಸೂರ್ಯ ಉದಯದಿಂದ ಸೂರ್ಯ ಉದಯದವರೆಗೂ 1 ದಿನ ಅನ್ನೋದನ್ನೇ ಗಣನೆಗೆ ನೀವು ತಗೋಬೇಕಾಗತ್ತೆ. ಅದರ ಪ್ರಕಾರ 3 ದಿನದ ತಿಥಿ ಕಾರ್ಯವನ್ನು, 5 ದಿನ 9 ದಿನದ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು. ಈ ಪ್ರಕಾರವಾಗಿ ಒಟ್ಟಾರೆ ಇದೆಲ್ಲದರ ಸಾರ ತಮಗೆಲ್ಲ ಹೇಳೋದಿಷ್ಟೇ. ಈಗ ರಾಹುಕಾಲ ನಡೆದಿದ್ರೂ ಕೂಡ ಗ್ರಹಗಳು ಬಹಳ ಮುಖ್ಯ. ಗ್ರಹಗಳ ಕೂಟಗಳು ಬಹಳ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಆ ಸಮಯದಲ್ಲಿ ಮುಹೂರ್ತವನ್ನು ಏನಿಟ್ಟಿರ್ತಾರೆ ಆ ಮುಹೂರ್ತಕ್ಕೆ ಸರಿಯಾಗಿ ಮಾಂಗಲ್ಯ ಧಾರಣೆ ಆಗಬೇಕು, ಆ ಮುಹೂರ್ತಕ್ಕೆ ಸರಿಯಾಗಿ ಗೃಹ ಪ್ರವೇಶ ಆಗಬೇಕು, ಆ ಮುಹೂರ್ತಕ್ಕೆ ಸರಿಯಾಗಿ ದೇವತಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಗಳಾಗಬೇಕು, ಆ ಮುಹೂರ್ತಕ್ಕೆ ಸರಿಯಾಗಿ ಶುಭ ಕಾರ್ಯಗಳು ನಡೀಬೇಕು. ಅದನ್ನು ಪ್ರತಿಯೊಬ್ಬರೂ ನೆನಪಿಟ್ಕೊಳ್ರಿ. ರಾಹುಕಾಲವನ್ನು ಕೇವಲ ನೀವು ಯಾವುದಾದ್ರೂ ಶುಭಮಂಗಲ ಕಾರ್ಯಕ್ಕೆ ಪ್ರಯಾಣ ಮಾಡಲಿಕ್ಕಾಗಿ ಬಳಸ್ರಿ. ಎಲ್ಲಾದರೂ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಪ್ರಯಾಣಕ್ಕೆ ಅದನ್ನು ನೋಡುವಂಥದ್ದು ಅವಶ್ಯಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಯಾವುದೇ ಜಿಜ್ಞಾಸೆಗಳಿದ್ದಲ್ಲೂ ಕೂಡ ನಿಮ್ಮ ಗುರುಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಾಗಬೇಕು. ಅನಾವಶ್ಯಕ ಗೊಂದಲಗಳನ್ನು ಮಾಡ್ಕೋಬೇಡಿ ಅಂತಕ್ಕಂಥ ಸಲಹೆಗಳನ್ನು ಈ ಮುಖಾಂತರ ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಭಗವಂತನ ಕಾರುಣ್ಯ ಸದಾ ಇರಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ.